Hello friends, I welcome you to the question and answers session on Romeo and Juliet. ಸ್ನೇಹಿತರೆ, ರೋಮಿಯೋ ಮತ್ತು ಜೂಲಿಯೆಟ್ ಪದ್ಯದ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಗೆ ನಿಮಗೆ ಸ್ವಾಗತ. ಇಲ್ಲಿ ನೀಡಲಾದ ಉತ್ತರಗಳು ನಿಮ್ಮ ತಿಳುವಳಿಕೆಗೆ ಹೆಚ್ಚು ಒತ್ತು ಕೊಟ್ಟು ಮಾಡಿರ್ತಕ್ಕಂಥ ಉತ್ತರಗಳು, ಹಾಗಾಗಿ ಅಪ್ ಟು ದ ಮಾರ್ಕ್ ಇರುತ್ತೆ. ಈ ವಿಡಿಯೋದಲ್ಲಿ ಈ ಕೆಳಗಿನ 4 ಕ್ವಶನ್ಗಳು ಮಾತ್ರ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಾಟ್ ಸಿಮಿಲೇಸ್, ಯಾವ ಹೋಲಿಕೆಗಳು ಡಸ್ ರೋಮಿಯೋ ಯೂಸ್ ಟು ಕನ್ವೆ, ಈ ರೋಮಿಯೋ ಯೂಸ್ ಮಾಡ್ತಿದ್ದ ಟು ಕನ್ವೆ ಜೂಲಿಯೆಟ್ಸ್ ಬ್ಯೂಟಿ, ಜೂಲಿಯೆಟ್ಸ್ ಬ್ಯೂಟಿನ ವರ್ಣಿಸೋಕ್ಕೆ ಯಾವ ಹೋಲಿಕೆಗಳನ್ನು ರೋಮಿಯೋ ಯೂಸ್ ಮಾಡ್ತಿದ್ದ, ಅಂಡ್ ಟು ವಾಟ್ ಎಫೆಕ್ಟ್, ಅದರದ್ದು ಎಫೆಕ್ಟ್ ಏನು. ಫಸ್ಟ್ ಕಂಪ್ಯಾರಿಸನ್ ಈಸ್ ಸೀನ್ ಇನ್ ದಿಸ್ ಲೈನ್ ಆಸ್ ಎ ರಿಚ್ ಜ್ಯುವೆಲ್ ಇನ್ ಇಥಿಯೋಪ್ಸ್ ಇಯರ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಇಥಿಯೋಪ್ನ ಕಿವಿಯಲ್ಲಿ ಶ್ರೀಮಂತ ಆಭರಣವಾಗಿ ಅಂತ ಹೇಳುವಾಗ ಏನು ಹೋಲಿಸ್ತಾ ಇದ್ದಾನೆ ಅವನು. ಸೊ ಹಿಯರ್ ಇಥಿಯೋಪ್ಸ್ ಡಾರ್ಕ್ ಸ್ಕಿನ್ ಎದುರುಗಡೆ ಇದು ಬ್ರೈಟ್ ಆಗಿದೆ. ಸೊ ಇದು ಒಂಥರ ದಿಸ್ ಸಿಗ್ನಿಫೈಸ್ ದ ರೇರಿಟಿ, ಸೊ ಒಂದು ಅಪರೂಪವಾದ ಒಂದು ಆಭರಣ ಅನ್ನೋ ರೀತಿ ಸೂಚಿಸ್ತಾ ಇದೆ. ಇದು ಎಫೆಕ್ಟ್. ಲೆಟ್ ಅಸ್ ಸಿ ದ ಸೆಕೆಂಡ್ ಕಂಪ್ಯಾರಿಸನ್. ಸೊ ಎರಡನೇ ಕಂಪ್ಯಾರಿಸನಲ್ಲಿ ಏನಾಗುತ್ತೆ, ಸೋ ಶೋಸ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರಾಸ್. ಸೊ ಈ ಇದರಲ್ಲಿ ಹಿಯರ್ ಹಿ ಈಸ್ ಕಂಪೇರಿಂಗ್ ಜೂಲಿಯೆಟ್ಸ್ ಬ್ಯೂಟಿ ಟು ಎ ಸ್ನೋಯಿ ಡೋವ್ ಇನ್ ಕ್ರೌಸ್ ಟ್ರೂಪ್. ಕಾಗೆಗಳ ಗುಂಪಿನಲ್ಲಿ, ಸೊ ಆ ಕಾಗೆಗಳ ಗುಂಪು ಅಂದರೆ ಅವೆಲ್ಲ ಬಹುಶಃ ಕಪ್ಪು ಬಣ್ಣದ್ದಿರುತ್ತೆ, ಅದರ ನಡುವೆ ಹಿಮಚ್ಛಾದಿತ ಪಾರಿವಾಳ ಅಂದರೆ ಎದ್ದು ಕಾಣುತ್ತೆ. ಸೊ ಈ ರೀತಿಯ ಕಂಪ್ಯಾರಿಸನಲ್ಲಿ ಎಷ್ಟೊಂದು ಕಾಗೆಗಳಿದ್ರೂ ಸಹ ಒಂದೇ ಒಂದು ಹಿಮಚ್ಛಾದಿತ ಪಾರಿವಾಳ ಹೇಗೆ ಎದ್ದು ಕಾಣುತ್ತದೋ ಹಾಗೆ ಜೂಲಿಯೆಟ್ ಸಹ ಎಷ್ಟೋ ಜನಗಳ ನಡುವೆ ಎದ್ದು ಕಾಣುತ್ತಾಳೆ ಅನ್ನುವ ಎಫೆಕ್ಟ್ನ, ಆ ಪರಿಣಾಮಕ್ಕೋಸ್ಕರ ಈ ಹೋಲಿಕೆನ ಮಾಡಿದ್ದಾರೆ. ಹೌ ಅಕಾರ್ಡಿಂಗ್ ಟು ಜೂಲಿಯೆಟ್, ಜೂಲಿಯೆಟ್ನ ಪ್ರಕಾರವಾಗಿ ವುಡ್ ರೋಮಿಯೋ ಬಿ ಇಮ್ಮಾರ್ಟಲೈಸ್ಡ್ ಟು ದ ವರ್ಲ್ಡ್, ಜಗತ್ತಿಗೆ ಹೇಗೆ ಅಮರನಾಗ್ತಾನೆ ಅವನು ಜೂಲಿಯೆಟ್ ಪ್ರಕಾರ ಅಂತ ಈ ಕ್ವಶನ್. ಸೊ ಇಫ್ ಜೂಲಿಯೆಟ್ ಡೈಸ್ ವಿತೌಟ್ ಹಿಮ್, ಅವಳೊಂದು ಕಡೆ ಹೇಳ್ಕೊತಾಳೆ, ಶಿ ಈಸ್ ರಿಕ್ವೆಸ್ಟಿಂಗ್ ನೈಟ್ ಟು ಕಟ್ ರೋಮಿಯೋ ಆಸ್ ಲಿಟಲ್ ಸ್ಟಾರ್ಸ್. ಸೊ ನಾನೇನಾದರೂ ಮೊದಲೇ ಸತ್ತರೆ, ಸೊ ನಾವು ಮದುವೆ ಮಾಡ್ಕೊಳ್ಳೋಕೆ ಮುಂಚೆನೇ ಸತ್ತರೆ, ಅವಳೇನು ಕೇಳ್ತಾ ಇದ್ದಾಳೆ ಅಂದರೆ ರೋಮಿಯೋನ ಸಣ್ಣ ಸಣ್ಣ ಸ್ಟಾರ್ಗಳಾಗಿ ಮಾಡಿಬಿಟ್ಟು ಆ್ಯಂಡ್ ಮೇಕ್ ದ ಫೇಸ್ ಆಫ್ ಹೆವನ್ ಫೈನ್. ಸೊ ಸ್ವರ್ಗದ ಮುಖದಲ್ಲಿ ಒಂದೆಲ್ಲ ಇಡು. ಒನ್ಸ್ ಹಿ ಬಿಕಮ್ಸ್ ಸ್ಟಾರ್ಸ್, ಅವನು ಸ್ಟಾರ್ ಆದರೆ ಶಿ ಫೀಲ್ಸ್ ದ್ಯಾಟ್ ಹಿ ವುಡ್ ಬಿ ಇಮ್ಮಾರ್ಟಲ್. ಸೊ ಅವನು ಅಮರನಾಗ್ತಾನೆ ಅನ್ನೋದು ಜೂಲಿಯೆಟ್ಟಳ ಭಾವನೆ. ಕಾಮೆಂಟ್ ಆನ್ ದ ಇಮೇಜರಿ ಆಫ್ ನೈಟ್ ಡೇ ಬ್ಲಾಕ್ ವೈಟ್ ಇನ್ ದ ಪಯಮ್. ಸೊ ಈ ಕವಿತೆಯಲ್ಲಿ ಬರ್ತಕ್ಕಂಥ ರಾತ್ರಿ ಹಗಲು, ಕಪ್ಪು ಬಿಳುಪು, ಸೊ ಈ ರೀತಿಯ ಇಮೇಜರಿ ವರ್ಡ್ಸ್ ಏನಿದೆ, ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು. ಪ್ರೀತಿಯ ತೀವ್ರತೆಯನ್ನು ಎತ್ತಿ ತೋರಿಸುವಲ್ಲಿ ಇವು ಯಾವ ಹೆಲ್ಪ್ ಮಾಡಿದೆ ಕವಿಗೆ ಅಂತ ಹೇಳಬೇಕಾಗುತ್ತೆ. ಸೊ ದ ಕಾಂಟ್ರಾಸ್ಟಿಂಗ್ ವರ್ಡ್ಸ್ ಡೇ, ನೈಟ್, ಬ್ಲಾಕ್, ವೈಟ್ ಆರ್ ರಿಪೀಟೆಡ್ಲಿ ಅಕರಿಂಗ್ ಇನ್ ದಿಸ್ ಪೋಯಮ್. ಸೊ ಸ್ಟಾರ್ಟ್ ಆದ ತಕ್ಷಣ ಇನಿಷಿಯಲಿ ಹಿ ಕಂಪೇರ್ಸ್ ಹರ್ ಬ್ರೈಟ್ನೆಸ್ ಮಾರ್ಕಿಂಗ್ ದಟ್ ಆಫ್ ಟಾರ್ಚಸ್. ಏನು ಹೇಳ್ತಾನೆ, ಟಾರ್ಚ್ಗೆನೇ ಬೆಳಕು ಅಂದರೆ ಏನು ಅಂತ ಹೇಳ್ಕೊಡು ಅನ್ನೋ ರೀತಿ ಹೇಳ್ತಾನೆ. ಸೊ ದಿಸ್ ಕಂಪ್ಯಾರಿಸನ್ ಗ್ಲೋರಿಫೈಸ್ ಹರ್ ಯುನಿಕ್ ಬ್ರೈಟ್ ಬ್ಯೂಟಿ. ಸೊ ಅಲ್ಲಿ ಒಂದು ಅಪರೂಪವಾದಂತಹ ಒಂದು ಬ್ರೈಟ್ ಬ್ಯೂಟಿ, ಸೊ ಆ ಸೌಂದರ್ಯದ ಬಗ್ಗೆ, ಇಲ್ಲಿ ಹೊಳಪಿನ ಸೌಂದರ್ಯದ ಬಗ್ಗೆ ಹೇಳ್ತಾನೆ. ಹಿ ಕಂಪೇರ್ಸ್ ಹರ್ ಲೈಕ್ ಎ ಜ್ಯುವೆಲ್ ಶೋನ್ ಅಗೇನ್ಸ್ಟ್ ಡಾರ್ಕ್ ಸ್ಕಿನ್. ಸೊ ಇಲ್ಲಿ ಹೇಳುತ್ತೆ, ಇಲ್ಲೂ ಅಷ್ಟೇ. ಸೊ ಒಂದು ಡಾರ್ಕ್ ಸ್ಕಿನ್ ಎದುರುಗಡೆ ಎಷ್ಟು ಯುನೀಕಾಗಿ ಕಾಣುತ್ತೆ ಈ ಜ್ಯುವೆಲ್ಲು, ಸೊ ಅಷ್ಟು ಯುನೀಕ್ ಆಗಿದೆ ಇವಳು ಬ್ಯೂಟಿ. ಸೊ ಆ ಅಪರೂಪತೆನ ಇಲ್ಲಿ ಆ ಡಾರ್ಕ್ ಆ್ಯಂಡ್ ಲೈಟ್ನೆಸ್ ತೋರಿಸುತ್ತೆ. ಶಿ ಲುಕ್ಸ್ ಲೈಕ್ ಎ ಸ್ನೋಯಿ ಡವ್ ಅಗೇನ್ಸ್ಟ್ ಡಾರ್ಕ್ ಕ್ರೌಸ್. ಇಲ್ಲೂ ಅಷ್ಟೇ, ಸ್ನೋಯಿ ಡವ್ ಅಂದರೆ ವೈಟು, ಡಾರ್ಕ್ ಕ್ರೌ ಅಂದರೆ ಡಾರ್ಕು. ಸೊ ಈ ಕಾಂಟ್ರಾಸ್ಟು ಸಹ ಅವಳ ಎದ್ದು ಕಾಣುವ ನೇಚರ್ನ ತೋರಿಸುತ್ತೆ. ಸೊ ಇಲ್ಲೇನಾಗುತ್ತೆ, ಇವೆಲ್ಲ ಕಂಪ್ಯಾರಿಸನ್ಸು ಒಟ್ಟಿಗೆ ಅವಳ ಪ್ಯೂರಿಟಿ, ಪೀಸ್ ಆ್ಯಂಡ್ ಲವ್ ಇವುಗಳನ್ನೆಲ್ಲ ಸಿಗ್ನಿಫೈ ಮಾಡ್ತವೆ. ವೈಟರ್ ದ್ಯಾನ್ ದ ನ್ಯೂ ಸ್ನೋ ಅಂತ ಹೇಳಿದ ತಕ್ಷಣ ಇಟ್ ಸಿಗ್ನಿಫೈಸ್ ದ ಫ್ರೆಶ್ನೆಸ್ ಆ್ಯಂಡ್ ಪ್ಯೂರಿಟಿ. ಸೊ ಇನ್ನೂ ಬೀಳ್ತಾ ಇರುತ್ತಲ್ಲ ಸ್ನೋ, ಆ ಸ್ನೋಗಿಂತ ವೈಟರ್ ಅಂತ ಹೇಳ್ತಾನೆ. ಸೊ ಅಲ್ಲಿ ಇಟ್ ಶೋಸ್ ಬೋತ್ ಫ್ರೆಶ್ನೆಸ್ ಆಸ್ ವೆಲ್ ಆಸ್ ದ ಪ್ಯೂರಿಟಿ ಆ್ಯಂಡ್ ದ ವೈಟ್ನೆಸ್. ಸೊ ಅಲ್ಲಿ ಬೇಕಾಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕು. ಶಿ ಡಿಸ್ಕ್ರೈಬಿಂಗ್ ನೈಟ್ ಆಸ್ ಜೆಂಟಲ್. ಸೊ ಅವಳು ಏನು ಹೇಳ್ತಾಳೆ, ನೈಟ್ನ ಜೆಂಟಲ್ ಅಂತ ಹೇಳ್ತಾಳೆ, ಲವಿಂಗ್ ಅಂತ ಹೇಳ್ತಾಳೆ. ಸೊ ಏನಕ್ಕೆ
ಇಟ್ ಸಿಗ್ನಿಫೈಸ್ ಹರ್ ಸ್ಟೇಟ್ ಆಫ್ ಮೈಂಡ್ ವೆನ್ ಶಿ ಸ್ಟಾರ್ಟ್ಸ್ ಥಿಂಕಿಂಗ್ ಅಬೌಟ್ ಹಿಮ್. ಸೊ ಅವನ ಬಗ್ಗೆ ಯೋಚನೆ ಮಾಡೋವಾಗ ಇವಳಿಗೆ ಆ ಮಧುರತೆ, ಆ ಪ್ರೀತಿ, ಸೊ ಇವುಗಳು ಉಕ್ಕುತ್ತೆ. ಶಿ ವೆಲ್ಕಮ್ಸ್ ಹಿಮ್ ಇನ್ ನೈಟ್ ಆಸ್ ಡೇ. ಸೊ ನೋಡಿ, ರಾತ್ರಿ ಹೊತ್ತು ದಿನವಾಗಿ ಬಾ. ಇನ್ ದ ನೈಟ್ ಬ್ಯಾಕ್ಗ್ರೌಂಡ್ ಶಿ ವಾಂಟ್ಸ್ ಹಿಮ್ ಟು ಬಿ ಸ್ಟಾರ್ಸ್. ಸೊ ಉತ್ಕಟತೆ ಎಲ್ಲಿದೆ ಅಂದರೆ, ಸೊ ಆ ನೈಟ್ ಬ್ಯಾಕ್ಗ್ರೌಂಡಲ್ಲಿ ಅವನು ಏನಾಗಬೇಕು, ಸ್ಟಾರ್ ಆಗಬೇಕು. ಸೊ ದೀಸ್ ಕಂಪ್ಯಾರಿಸನ್ಸ್ ಸಿಗ್ನಿಫೈಸ್ ದ ವಾರ್ಮ್ತ್, ಅವಳಿಗಿರ್ತಕ್ಕಂತಹ ಆ ಮಧುರತೆ, ದ ಡಿವಿನಿಟಿ ಅಸೋಸಿಯೇಟೆಡ್ ವಿತ್ ದ ಇಮ್ಮಾರ್ಟಲ್ ಎಕ್ಸ್ಪೆಕ್ಟೇಷನ್ ಆಫ್ ಅವರ್ ಲವರ್. ಸೊ ಆ ಒಂದು ದೈವಿಕವಾದ ಪ್ರೀತಿ ಮತ್ತು ಅಮರತೆ, ಸೊ ಇವುಗಳನ್ನೆಲ್ಲ ಸೂಚಿಸುತ್ತೆ. ಕವಿ ನೈಟ್ ಅಥವಾ ಬ್ಲ್ಯಾಕ್ ಇವುಗಳ ಜೊತೆ ಜೆಂಟಲ್, ಲವ್ವಿಂಗ್, ಸ್ಟಾರ್ಸ್, ಟಾರ್ಚ್, ಡಾರ್ಕ್ ಸ್ಕಿನ್, ಕ್ರೋ ಇವುಗಳನ್ನ ಅಸೋಸಿಯೇಟ್ ಮಾಡ್ತಾನೆ. ಡೇ ಅಥವಾ ವೈಟ್ನೆಸ್ ಜೊತೆಗೆ ಬ್ರೈಟ್, ಜ್ಯುವೆಲ್, ಸ್ನೋವಿ ಡವ್, ನ್ಯೂ ಸ್ನೋ, ಸೊ ಇವುಗಳನ್ನ ಅಸೋಸಿಯೇಟ್ ಮಾಡ್ತಾನೆ. ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ನಡುವಣ ಹೂಸ್ ಲವ್ ಡೂ ಯು ಥಿಂಕ್ ಈಸ್ ಮೋರ್ ಪ್ಯಾಷನೇಟ್ ಆ್ಯಂಡ್ ಇಂಟೆನ್ಸ್. ಯಾರ ಪ್ರೀತಿ ನಿಮಗನ್ನಿಸುತ್ತೆ ಹೆಚ್ಚು ಭಾವೋದ್ರಿಕ್ತವಾಗಿದೆ ಮತ್ತು ತೀವ್ರವಾಗಿದೆ ಅಂತ. ಜೂಲಿಯಟ್ ವಿನ್ಸ್ ಓವರ್ ರೋಮಿಯೋ ಇನ್ ಎಕ್ಸ್ಪ್ರೆಸ್ಸಿಂಗ್ ದೇರ್ ಲವ್ ವಿತ್ ಪ್ಯಾಷನ್ ಆ್ಯಂಡ್ ಇಂಟೆನ್ಸಿಟಿ. ಸೊ ಈ ಬೋತ್ ಪ್ಯಾಷನ್ ಆ್ಯಂಡ್ ಇಂಟೆನ್ಸಿಟಿನಲ್ಲಿ ಜೂಲಿಯಟ್ ಗೆಲ್ತಾಳೆ. ಫಸ್ಟ್ ಆಫ್ ಆಲ್ ರೋಮಿಯೋ ಗೋಸ್ ಇನ್ ಸರ್ಚ್ ಆಫ್ ರೋಸ್ಲೈನ್, ನಾಟ್ ಜೂಲಿಯಟ್. ಸೊ ಆ ಪಾರ್ಟಿಗೆ ಏನು ಬಂದಿರ್ತಾರೆ, ಸೊ ಆವಾಗ ರೋಮಿಯೋ ಬರೋದು ರೋಸ್ಲೈನ್ ಹುಡ್ಕೊಂಡೆ ಹೊರತು ಜೂಲಿಯಟ್ನಲ್ಲ. ಸೊ ಹಿ ಚೇಂಜ್ಡ್ ದ ಪರ್ಸನ್ ಇಟ್ ಸೆಲ್ಫ್ ಲೈಕ್ ಅನ್ ಇಮ್ಮೆಚ್ಯೂರ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಲವ್. ಸೊ ಇವನಿಗೆ ಲವ್ ಬಗ್ಗೆ ಅಷ್ಟು ಡೀಪಾಗಿತ್ತಾ ಅನ್ನೋದೇ ಒಂದು ಕ್ವಶನ್ ಬರುತ್ತೆ. ಒಂದು ಅಪಕ್ವವಾದ ಮಾನವನ ಥರ ಏಕದಮ್ ರೋಸ್ಲೈನ್ನ ಬಿಟ್ಬಿಟ್ಟು ಜೂಲಿಯಟ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಜೂಲಿಯಟ್ ಸ್ಟಾರ್ಟ್ಸ್ ಲವಿಂಗ್ ಹಿಮ್ ಫಸ್ಟ್ ಟೈಮ್ ಹಿ ಸಾ ಬೈ ಟಚಿಂಗ್ ಆ್ಯಂಡ್ ಕಿಸ್ಸಿಂಗ್ ಹಿಸ್ ಹ್ಯಾಂಡ್ಸ್. ಸೊ ಇವಳೇನು ಮಾಡ್ತಾಳೆ, ಜೂಲಿಯಟ್ಟು ಮೊದಲು ನೋಡ್ತಾಳೆ, ಇಷ್ಟಪಡ್ತಾಳೆ. ಸೊ ಹಾಗೇನೇ ಇಟ್ ಕಂಟಿನ್ಯೂಸ್ ವಿತ್ ಹರ್. ವೆನ್ ಹಿ ಸೀಸ್ ಜೂಲಿಯಟ್, ಅವನು ಜೂಲಿಯಟ್ಗಳನ್ನು ನೋಡಿದಾಗ ಹಿ ಡಿಸ್ಕ್ರೈಬ್ಸ್ ಹರ್ ಬ್ರೈಟ್ನೆಸ್, ಅವನು ಅವಳ ಹೊಳಪನ್ನು ವಿವರಿಸ್ತಾನೆ. ಆ್ಯಂಡ್ ಬ್ಯೂಟಿ, ಅವಳ ಸೌಂದರ್ಯನೂ ಸಹ ವರ್ಣಿಸ್ತಾನೆ. ಮೋರ್ ಆಫ್ ಅರ್ಥಿಲಿ ಮ್ಯಾಟರ್ಸ್, ಇವೆಲ್ಲ ಒಂಥರ ಪ್ರಾಪಂಚಿಕ ವಿಷಯಗಳು. ಆದರೆ ಜೂಲಿಯಟ್ ಟಾಕ್ಸ್ ಅಬೌಟ್, ಸೊ ಈ ಜೂಲಿಯಟ್ ಏನಿದ್ದಾಳೆ, ವಾಮ್ತ್, ಒಂದು ಮಧುರತೆ, ಆ್ಯಂಡ್ ಇಮ್ಮಾರ್ಟಲ್ನೆಸ್, ಅಮರತೆ, ಮೋರ್ ಆಫ್ ಎ ಡಿವೈನ್ಲಿ ಫೀಲಿಂಗ್. ಸೊ ಇವಳು ಮಾತಾಡೋಲ್ಲ ಒಂದು ರೀತಿಯ ದೈವಿಕ ಭಾವನೆಯ ಬಗ್ಗೆ ಮಾತಾಡ್ತಾಳೆ. ಜೂಲಿಯಟ್ ಸೀಮ್ಸ್ ಮೋರ್ ಮೆಚ್ಯೂರ್ಡ್ ದ್ಯಾನ್ ರೋಮಿಯೋ. ಸೊ ಇವಳು ರೋಮಿಯೋಗಿಂತ ಸ್ವಲ್ಪ ಜಾಸ್ತಿ ಪ್ರಬುದ್ಧಳು ಅನ್ನೋ ಥರ ಕಾಣ್ತಾಳೆ. ಶಿ ಈಸ್ ದ ಒನ್ ಹೂ ಡಿಸೈಡ್ಸ್ ಟು ಪ್ರೊಸೀಡ್ ಟು ಲವ್ ಟುವರ್ಡ್ಸ್ ಮ್ಯಾರೇಜ್. ಸೊ ಈ ಲವ್ವಿಂದ ಮದುವೆ ಕಡೆಗೆ ಯೋಚನೆ ಮಾಡ್ತಿರೋದ್ರಲ್ಲಿ ಮೊದಲಿಗಳು ಇವಳು. ಶಿ ಈವನ್ ಟಾಕ್ಸ್ ಅಬೌಟ್ ಇಫ್ ದೇ ಡೈ ಬಿಫೋರ್ ಮ್ಯಾರೇಜ್ ವಾಟ್ ಶುಡ್ ಹ್ಯಾಪನ್. ಸೊ ಇವಳಿಗೆ ಎಲ್ಲ ಪ್ಲ್ಯಾನ್ಸ್ ಚೆನ್ನಾಗಿದೆ. ಹರ್ ಫರ್ಮ್ನೆಸ್ ಆ್ಯಂಡ್ ಇನಿಷಿಯೇಟಿವ್ಸ್ ಮ್ಯಾನಿಫೆಸ್ಟ್ಸ್ ಹರ್ ಇಂಟೆನ್ಸಿಟಿ. ಸೊ ಅವಳಿಗೆ ಒಂದು ದೃಢತೆ ಇದೆ. ಹೌದು, ನಾನು ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗಬೇಕು, ಮದುವೆ ಆಗದಿದ್ದರೆ ಏನಾಗಬೇಕು. ಸೊ ಪ್ರತಿಯೊಂದ್ರ ಬಗ್ಗೆ ಒಂದು ದೃಢವಾದ ಇದಿದೆ. ಆಮೇಲೆ ಶಿ ಟೇಕ್ಸ್ ಇನಿಷಿಯೇಟಿವ್ಸ್. ಸೊ ಅವಳದು ಒಂಥರ ಲೀಡರ್ಶಿಪ್ ಸ್ಕಿಲ್ ಇದೆ. ಹಾಗಾಗಿ ಅವಳ ತೀವ್ರತೆ ಈ ವಿಷಯದಲ್ಲಿ ಪ್ರಕಟ ಆಗುತ್ತೆ.